ಇಲ್ಲಿ ನಿಮಗೆ ಕರ್ಣ ಚಿಕಿತ್ಸೆ ಬರುತ್ತೆ, ಅಕ್ಯುಪ್ರೆಷರ್ ಬರುತ್ತೆ, ಕಲರ್ ಥೆರಪಿ ಬರುತ್ತೆ, ಮತ್ತೆ ಇನ್ನೊಂದು ಸೀಡ್ ಥೆರಪಿ ಅಂತ ಧಾನ್ಯಗಳ ಥೆರಪಿ ಅಂತ ಬರುತ್ತೆ. ಆಯುಷ್ ಮಂಡಲಂ ಅವರ ಪಾಕೆಟ್ ಸಂಜೀವಿನಿ ಬಣ್ಣಗಳ ಚಿಕಿತ್ಸೆ, ಅಕ್ಯುಪ್ರೆಷರು, ಧಾನ್ಯಗಳ ಚಿಕಿತ್ಸೆ, ಕಣ್ಣ ಚಿಕಿತ್ಸೆ. ಇಲ್ಲಿ ಒಂದು ಆರೋಗ್ಯಕ್ಕೆ ಆ 4 ತರಹದ ಔಷಧಿ ರಹಿತ ಚಿಕಿತ್ಸಾ ಪದ್ಧತಿಗಳನ್ನು ಒಳಗೊಂಡಿದೆ. ಈಗ ನೋಡಿ ಓಪನ್ ಆಗ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಆಯುಷ್ ಮಂಡಲಂ ಡ್ರಗ್ಲೆಸ್ ಕಿಂಗ್ಡಮ್ ಅಂತ ಇದೆ. ಒಂದು ಸಮಸ್ಯೆಗೆ 4 ರೀತಿಯಾದಂಥ ಔಷಧ ಪದ್ಧತಿ ಇಲ್ಲಿರುವಂಥದ್ದು. ಇದು ನಿಮಗೆ ಡಾಕ್ಟರ್ ಹತ್ರ ಕೆಲಸ ಮಾಡುತ್ತೆ. ಸೊ ನಾನು ಆರಂಭದಲ್ಲೇ ಹೇಳ್ಬಿಡ್ತೀನಿ, ನಿಮಗೆ ಎಲ್ಲ ಕಾಯಿಲೆನೂ ಕೂಡ ಕಿತ್ತು ಹಾಕ್ಬಿಡ್ತೀವಿ, ಸರ್ವನಾಶ ಮಾಡಿಬಿಡ್ತೀವಿ ಅಂತಿಲ್ಲ. ಇರೋ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೊಳ್ಳುವಂಥ ಎಲ್ಲ ಪದ್ಧತಿನೂ ಕೂಡ ನಿಮಗೆ ಇದರಲ್ಲಿದೆ. 4 ರೀತಿಯಾದ ಪದ್ಧತಿ ಸಿಗುತ್ತೆ ಈ ಪಾಕೆಟ್ ಸಂಜೀವಿನಿಯಲ್ಲಿ. ಸೊ ಇದನ್ನು ಬರೆದಿರೋಂಥವ್ರು, ಇದನ್ನು ಹೊರಗಡೆ ತಂದಿರುವಂಥವ್ರು ದಯಾನಂದ್ ಸಾಲಿಯಾನ ಅಂತ. ಸೊ ನೀವೆಲ್ಲರೂ ಕೂಡ ನೋಡಿರ್ತೀರಿ, ಮೊನ್ನೆ ಕೂಡ ಕಾರ್ಯಕ್ರಮಗಳು ಬರ್ತಾ ಇದೆ. ಆಯುಷ್ ಮಂಡಲಂನ ಹುಟ್ಟು ಹಾಕಿದಂಥವ್ರು ಇವರು, ಆಯುಷ್ ಮಂಡಲಂನ MD ಇವರು. ಸೊ ಇಂಥ ಒಂದು ದೊಡ್ಡ ಯೋಚನೆ ಮಾಡಿ ಅದ್ಭುತವಾದ ಪಾಕೆಟ್ ಸಂಜೀವಿನಿ ಅನ್ನುವಂಥ ಬುಕ್ಕನ್ನು ಹೊರತಂದಿದ್ದಾರೆ. ಸೊ ಈ ಬುಕ್ಕು ಯಾಕೆ ಉಪಯೋಗ ಆದರೆ ನೋಡಿ, ನಾನು ಇದನ್ನು ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ತುಂಬ ಜನ ಗೊತ್ತಿದೆ ನನಗೆ, ಅನೇಕರು ನನಗೆ ಆರೋಗ್ಯ ಸಮಸ್ಯೆ ಅಂತ ಹೇಳಿದಾಗ ಕೆಲವು ಡಾಕ್ಟರ್ಗಳಿಗೆಲ್ಲ ಫೋನ್ ಮಾಡೋದು, ಸರ್ ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಹೇಳೋದು, ಏನೆಲ್ಲ ಮಾಡ್ತಾ ಇದ್ದಾರೆ, ನಾನು ಸರ್ವಿಸ್ ಮಾಡ್ತಿದ್ದೆ. ಬಟ್ ಎಲ್ಲರೂ ಕೂಡ ಅದನ್ನು ಹೇಳೋಕ್ಕಾಗ್ತಿಲ್ಲ. ಕೆಲವು ಡಾಕ್ಟರ್ಗಳು ಕೇಳ್ತಾ ಇದ್ರು, ಕೆಲವರು ಕೇಳ್ತಾ ಇರಲಿಲ್ಲ. ಆಮೇಲೆ ಕೆಲವು ಸಲ ರಿಕ್ವೆಸ್ಟ್ ಮಾಡ್ಕೊತಿದ್ದೆ, ಇದೆಲ್ಲ ಟೈಮ್ ಎಲ್ಲ ವೇಸ್ಟ್ ಆಗ್ತಾಯಿತ್ತು. ನನಗೆ ಮೊದಲಿಂದ ಕೂಡ ನೋಡ್ಕೊಂಡು ಬಂದಿದ್ರಿ ನಮ್ಮ ಚಾನಲ್ನ. ಹಾಗಾಗಿ ಈ ಒಂದು ಬುಕ್ನ ಯಾಕೆ ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ನಿಮಗೆ ಒಂದು ಸಮಸ್ಯೆಗೆ 4 ರೀತಿಯಾದಂಥ ಚಿಕಿತ್ಸಾ ವಿಧಾನ ನಿಮಗೆ ನೀವೇ ಮಾಡ್ಕೊಳ್ಬೋದು. ಇದು ಪಾರಂಪರಿಕವಾದಂಥ ಚಿಕಿತ್ಸಾ ವಿಧಾನ ನಿಮಗೆ ನೀವೇ ಮಾಡ್ಕೊಳ್ಬೋದು. ಒಂದು ಕಲರ್ ಥೆರಪಿ, ಮತ್ತಿನ್ನೊಂದು ಆಕ್ಯುಪ್ರೆಷರ್, ಮತ್ತಿನ್ನೊಂದು ಸೀಡ್ ಥೆರಪಿ, ಮತ್ತು ಕರ್ಣ ಚಿಕಿತ್ಸೆ. ನೋಡಿ ಎಷ್ಟು ಅದ್ಭುತವಾಗಿದೆ ಬರೀ ಒಂದೇ ಒಂದು ಬುಕ್ಕಲ್ಲಿ ಅಂತ. ಅಷ್ಟೊಂದು ಅದ್ಭುತವಾದಂಥ ಆ ಬುಕ್ಕು. ಇದು ನಿಮಗೆ ಚಿಕಿತ್ಸೆನ ನೀವು ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಮ್ಮೊಟ್ಟಿಗಿದ್ದಾರೆ ದಯಾನಂದ್ ಸಾಲಿಯಾನ ಅವರು, ಆಯುಷ್ ಮಂಡಲಂನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಜನಗಳಿಗೆ ಅಂತಲೇ ಹುಟ್ಟು ಹಾಕಿದಂಥವ್ರು. ಸೊ ನಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. 2ನೇ ಬಾರಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಈ ಪುಸ್ತಕದ ವಿಶೇಷ ಹೇಳ್ಬಿಡಿ ಸರ್ ನೀವು. ಈ ಪುಸ್ತಕದ ವಿಶೇಷ ಏನಂತ ಹೇಳಿದ್ರೆ, ಈಗ ಮನೆಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತೆ, ನೆಗಡಿಯೋ, ತಲೆ ಹೆಡ್ಡೇಕ್ ಆಯಿತು ಅಥವಾ ಎಂಗ್ಸೈಟಿ ಆಯಿತು, ಅದಕ್ಕೆಲ್ಲ ಕೂಡ ನೀವು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಮಾಡೋಕ್ಕಾಗಲ್ಲ. ಚಿಕ್ಕ ಪುಟ್ಟ ಇರುತ್ತೆ, ಅದು ಹೇಳಲಿಕ್ಕೂ ಆಗಲ್ಲ ಒಬ್ಬೊಬ್ಬರಿಗೆ. ಹೌದು, ವೈಯಕ್ತಿಕ ಸಮಸ್ಯೆಗಳಿರುತ್ತೆ, ಲೈಂಗಿಕ ಸಮಸ್ಯೆಗಳಾಗಿರ್ಬೋದು, ಕೂದಲುದ್ರೋ ಸಮಸ್ಯೆಗಳಾಗಿರ್ಬೋದು. ನಮ್ಮ ಪಂಚಭೂತಗಳಲ್ಲಿ ಇಂಬ್ಯಾಲೆನ್ಸ್ಗಳಾದಾಗ ಈ ಥರ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಅಲ್ಟರ್ನೇಟಿವ್ ಥೆರಪೀಸ್ಗಳಂತ ಬರುತ್ತೆ. ಇದು ಎಲ್ಲ ದೇಶದಲ್ಲಿ ಕೂಡ ಪ್ರಚಲಿತ. ಈಗ ನಮ್ಮ ದೇಶದಲ್ಲಿ ನಾವು ಆಯುರ್ವೇದ ಯೂಸ್ ಮಾಡ್ತಿದ್ರೆ, ಚೈನಾದಲ್ಲಿ ಹೋದರೆ ನಿಮಗೆ TCM ಅಂತ ಅಕ್ಯುಪಂಕ್ಚರ್ ಯೂಸ್ ಮಾಡ್ತಾರೆ. ಹಾಗೆ ನೀವು ಬೇರೆ ಬೇರೆ ಯುರೋಪಿಯನ್ ಕಂಟ್ರೀಸ್ಗಳಿಗೆ ಹೋದರೆ ಅವರು ಒಂದೆರಡು ಈ ಸಸ್ಯಗಳನ್ನು ಇದು ಮಾಡಿ ತಗೊಳ್ಳೋದೆಲ್ಲ ಮಾಡ್ತಾರೆ. ಬಟ್ ಏನಂತ ಯಾರು ಹಾಸ್ಪಿಟಲ್ ಡೈರೆಕ್ಟಾಗಿ ಹೋಗಲ್ಲ. ಸೊ ಹಾಗಾಗಿ ಮನೇಲೇನೆ ಮೊದಲ ಒಂದು ಚಿಕಿತ್ಸೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೆಗಡಿ ಬಂದ್ಕೊಳ್ಳೆ ನಾವು ಹೋಗಿ ಇನ್ಶೂರೆನ್ಸ್ ಇದೆ ಅಂತ ಹೋಗಿ ಸೇರ್ಕೊಳ್ಳಲ್ಲ ಇಮಿಡಿಯೇಟ್ಲಿ. ಒಂದ್ 2 ದಿವಸ ವೇಟ್ ಮಾಡ್ತೇವೆ. ಕರೆಕ್ಟ್. ಸೊ 2 ದಿವಸ ವೇಟ್ ಮಾಡ್ಬೇಕಂತಂದ್ರೆ ಈ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ಅಪ್ಲೈ ಮಾಡ್ಕೊಳ್ಳಿ. ಅಲ್ಲಿ ಹೋಗುವಂತ ಸ್ವಲ್ಪ ತಪ್ಪಿಸ್ಕೊಳ್ತೀವಿ. 100% ಅಕಸ್ಮಾತ್ ಅಲ್ಲಿಗೆ ಹೋಗ್ಲೇಬೇಕು ಅನ್ನೋ ರೀಚ್ ಆದಾಗ ದಯವಿಟ್ಟು ಲೇಟ್ ಮಾಡಬೇಡಿ, ಹೊಟ್ಟೋಗ್ಬಿಡಿ ಅಷ್ಟೇ ಅಲ್ವಾ. ಇದರಲ್ಲಿ ನಿಮಗೆ ಕರ್ಣ ಚಿಕಿತ್ಸೆ ಬರುತ್ತೆ, ಅಕ್ಯುಪ್ರೆಷರ್ ಬರುತ್ತೆ, ಕಲರ್ ಥೆರಪಿ ಬರುತ್ತೆ, ಮತ್ತೆ ಇನ್ನೊಂದು ಸೀಡ್ ಥೆರಪಿ ಅಂತ ಧಾನ್ಯಗಳ ಥೆರಪಿ ಅಂತ ಬರುತ್ತೆ. ಈ ಧಾನ್ಯಗಳ ಥೆರಪಿ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ನಾನು ಅದನ್ನೇ ಕೇಳಬೇಕು ಅಂತ ಹೊರಟಿದ್ದೆ. ಇವಾಗ ಆಲ್ಮೋಸ್ಟ್ ಕಲರ್ ಥೆರಪಿ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೆ. ಈ ಧಾನ್ಯಗಳ ಥೆರಪಿ ಅಂದ್ರೆ ಸೀಡ್ ಥೆರಪಿ. ಈಗ ನೋಡಿ, ಒಂದು ಸೀಡ್ ಅಂದ್ರೆ ಧಾನ್ಯ ಏನಿರುತ್ತಲ್ಲ, ಒಂದು ಮರ ಆಗಿ ಬೆಳೆಯುತ್ತೆ, ಅದರಲ್ಲಿ ಪ್ರಾಣ ಇದೆ. ಆ ಪ್ರಾಣವನ್ನ ನಮ್ಮ ಕೈಗಳಿಗೆ, ಎನರ್ಜಿ ಪಾಯಿಂಟ್ಗಳಿಗೆ, ಅದು ಕಾಣಲ್ಲ ಎನರ್ಜಿ ಪಾಯಿಂಟ್ಗಳಿಗೆ ನಾವು ಕಟ್ಕೊಂಡಾಗ ಅದು ನಮ್ಮ ದೇಹಕ್ಕೆ, ನಮ್ಮ ಆರ್ಗನ್ಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಆ ಪರ್ಟಿಕ್ಯುಲರ್ ಒಂದು ಇದರಲ್ಲಿ ಅದು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಹೀರ್ಕೊಳ್ಳುತ್ತೆ. ಅದು ಒಂದು 2 ದಿವಸ ಇರ್ಬೋದು, 3. ಈ ಕಿಡ್ನಿ ಬೀನ್ಸ್ಗಳು ನೋಡಿದ್ರೆ ರಿಪೀಟ್ ಯೂಸ್ ಮಾಡ್ಬೋದು. ಬೇರೆ ಧಾನ್ಯಗಳು ಯೂಸ್ ಮಾಡೋದು ಬೇಡ, ಬಟ್ ಕಿಡ್ನಿ ಬೀನ್ಸ್ಗಳನ್ನ ಕಂಟಿನ್ಯೂಸ್ ಯೂಸ್, ಅದ್ರ ಪ್ರಾಣ ಜಾಸ್ತಿ. ಬಟ್ ಹೊಸದಾಗೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಒಂದ್ಸಲ ಹಾಕೋದ್ಮೇಲೆ ಮತ್ತೇನು ಕೂಡ ಏನು ದೊಡ್ಡ ಖರ್ಚೇನಿಲ್ವಲ್ಲ ಸರ್? ₹2 ಆಗಲ್ಲ, ಖರ್ಚೇನಿಲ್ಲ ಸರ್. ಮ್ಯಾಗ್ನೆಟ್ ಮಾಡ್ಕೊಳ್ಬೋದು. ಮ್ಯಾಗ್ನೆಟ್ ಏನಂದ್ರೆ ಸಿಗಲ್ಲ, ಹಾಗಾಗಿ ನಾವು ಧಾನ್ಯಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈಗ ಸೀಡ್ ಥೆರಪಿ ಹೇಗೆ ವರ್ಕ್ ಆಗುತ್ತೆ ದೇಹಕ್ಕೆ? ಸೀಡು ಅದು ಹೇಳಿದೆ ನಾನು, ಎನರ್ಜಿ ಪಾಯಿಂಟ್ಗಳು ನಾವು ಒಂದೇ ಕಡೆ ಹಾಕಲ್ಲ. ಇದನ್ನ ಬೇರೆ ಬೇರೆ ಕೈಗಳಲ್ಲೇ ಸ್ಟಾರ್ಟ್ ಆಗುತ್ತೆ. ಕೈ, ಫೇಸು ಮತ್ತೆ ಕಾಲಲ್ಲಿ ಹಾಕ್ಲಿಕ್ಕೆ ಲಾಜಿಕ್ ಇಲ್ಲ. ಫೇಸ್ ಅಲ್ಲಿ ಹಾಕೊಂಡ್ರೆ ಜನರು ಹುಚ್ಚರಂತ. ಅದಕ್ಕೆ ಕೈಗಳು ಹಾಕೋಬೋದಲ್ಲ, ಕೈಗೆ ಹಾಕೋಬಹುದು. ಈಗ ನೋಡಿ, ಮುಖಕ್ಕೂ ಹಾಕೋತಾರೆ. ಹೇಗೆ ಗೊತ್ತಾ, ನೀವು ಮಸಾಜ್ ಸೆಂಟರ್ಗಳಲ್ಲಿ ಹೋದಾಗೆಲ್ಲ ಮಸಾಜ್ ಮಾಡ್ತಾರೆ ನೋಡಿ, ಒಂಥರ ಫ್ರೆಶ್ ಆಗಿಬಿಡುತ್ತೆ ಮೈಂಡ್. ಎದಕ್ಕಾಗುತ್ತೆ ಅಂತ ದೇಹದ ಯಾವುದೇ ಭಾಗಕ್ಕೂ ನೀವು ಅಕ್ಯುಪ್ರೆಷರ್ ಕೊಟ್ಟಾಗ ಅದು ಒಂಥರ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆಗೋದೇನೋ, ಅದಕ್ಕೇನು ರಿಸರ್ಚ್ ಬೇಕಂತಿಲ್ಲ ರಿಲ್ಯಾಕ್ಸ್ ಆಗ್ಲಿಕ್ಕೆ. ಎದಕ್ಕಾಗುತ್ತೆ ಅಂತ ಹೇಳಿದ್ರೆ, ಆ ಎನರ್ಜಿ ಪಾಯಿಂಟ್ಗಳು ಆಕ್ಟಿವ್ ಆಗುತ್ತೆ.
ಆ ಎನರ್ಜಿ ಪಾಯಿಂಟ್ ಗಳನ್ನ ಆಕ್ಟಿವ್ ಮಾಡಬೇಕು, ಪ್ರಾಣ ಕೊಡಬೇಕು ಅಂತ ಹೇಳಿದ್ರೆ ಒಂದು ಒತ್ತಬೇಕು. ಅದು ಪ್ರೆಷರ್. ಇಟ್ ಇಸ್ ನಾಟ್ ಅಕ್ಯುಪಂಕ್ಚರ್. ಅಕ್ಯುಪಂಕ್ಚರ್ ಅಂದ್ರೆ ಚುಚ್ಚೋದು, ಸೂಜಿಯನ್ನು ಚುಚ್ಚೋದು. ಅಕ್ಯುಪ್ರೆಷರ್ ಅಂದ್ರೆ ಕೈಗಳಿಂದ ಒತ್ತೋದು. ಇದು ಯಾವ್ದು ಕೋರ್ಟು ಗೀಟು ಇದಕ್ಕೇನು ಸಂಬಂಧ ಬರಲ್ಲ ಅಂದ್ರೆ ಲೀಗಲಿ ಹೋದ್ರೆ. ಅಕ್ಯುಪಂಕ್ಚರ್ ಅಂದ್ರೆ ಒತ್ತದಾಗ ರಕ್ತ ಬರುವಂತ ಚಾನ್ಸ್ ಇರುತ್ತೆ. ಕರೆಕ್ಟ್. ಅದು ಲೀಗಲಿ ಸ್ವಲ್ಪ ಪ್ರಾಬ್ಲಮ್ಗಳಿದೆ. ಇದಕ್ಕೆ ಪ್ರೆಷರ್ ಯಾವ್ದು ಪ್ರಾಬ್ಲಮ್ ಇಲ್ಲ. ಇದು ಮಸಾಜ್ ಸೆಂಟರ್ಗಳು ಮಾಡ್ತಾ ಇರ್ತಾರೆ. ಇದನ್ನ ಸಿಸ್ಟಮೆಟಿಕ್ ಆಗಿ ನೀವು ಪಾಕೆಟ್ ಸಂಜೀವನಿ ತಂದ್ಬಿಟ್ಟಿದ್ದೀರಾ. ಓಕೆ. ಯಾವ ಸಮಸ್ಯೆಗೆ ಎಲ್ಲೆಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು 100% ಅಂತ, ಯಾವ ಸಮಸ್ಯೆಗೆ ಎಲ್ಲೆಲ್ಲಿ ಸೀಡ್ಗಳನ್ನ ಹಾಕೋಬಹುದು ಅಂತ. ಈ ಒಂದು ತಲೆ ಎಲ್ಲಿಂದ ಬಂತು ಸರ್ ನಿಮ್ಗೆ? ಇದನ್ನೆಲ್ಲ ಒಟ್ಟಿಗೆ ಕೊಡಬೇಕು ಅಂತ ಅನ್ಸಿದ್ದು ಹೇಗೆ ನಿಮ್ಗೆ? ನಾನು 7 ಲಕ್ಷ ಕಿಲೋಮೀಟರ್ನ ನನ್ನ ಕಾರ್ನ ಓಡಿಸಿದ್ದೇನೆ ಸರ್. ನಾನು ಅದಷ್ಟು ಖರ್ಚು ಮಾಡಿ 2019ರಿಂದ ನಂದು ಒಂದು ಟಾಟಾ ಮಾನ್ಸಾ ಕಾರ್ ಇತ್ತು, ಡೀಸೆಲ್ ಕಾರು. 5 ಲಕ್ಷ ಕಿಲೋಮೀಟರ್ ಅದಾಗಿದೆ. ಈಗ ಹೊಸ ಕಾರ್ ತಗೊಂಡಿರೋದು ಹೆಚ್ಚು ಕಡಿಮೆ 2 ಲಕ್ಷ. ಇನ್ನೊಂದು ಟಾಟಾ ಪಂಚ್ ತಗೊಂಡೆ, ಅದು 1 ಲಕ್ಷ ಆಯ್ತು. ಈಗ ಹೊಸ ಕಾರ್ ತಗೊಂಡಿದ್ದು 1 ಲಕ್ಷ ಆಗಿದೆ. ಟೋಟಲ್ ಒಂದು 7 ಲಕ್ಷ ಕಿಲೋಮೀಟರ್ಗಳನ್ನ ಓಡಿಸಿ ಅದರ ಎಕ್ಸ್ಪೀರಿಯನ್ಸ್ ಇದಾಗಿರೋ ಸರ್. ಇದು ಬುಕ್ ನಾವು ಒನೇ ಬರ್ದಿದ್ದಲ್ಲ. ಇದರಲ್ಲಿ ಒಂದು ಒಳಗಡೆ ಬುಕ್ ನೋಡಿದಾಗ ಒಂದು 15 ಜನರ ಶ್ರಮ ಇದೆ ಅದರಲ್ಲಿ. 15 ಜನರ ಹೆಸರು ಕೊಟ್ಟಿದ್ದೇನೆ ಯಾರ್ಯಾರು ಮಾಡಿದಾರೆ ಅಂತೇಳಿ. ಅದರಲ್ಲಿ MBBS ಡಾಕ್ಟರ್ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಅದರಲ್ಲಿ ಮತ್ತೆ ಹೀಲರ್ಸ್ಗಳು ಇದ್ದಾರೆ. ಅವರೆಲ್ಲ ಪರಿಶ್ರಮದ ಫಲವಾಗಿ ಸಿಕ್ಕಿರೋದು. ನೀವು ನಮ್ಮ ಮೈಸೂರಲ್ಲಿ ಪ್ರೇಮ ಅಂತ ಒಬ್ರು ಇದ್ದಾರೆ, ಕಲರ್ ಥೆರಪಿ, ಒನ್ ಆಫ್ ದಿ ಬೆಸ್ಟ್ ಲೇಡಿ ಅಂತ ಹೇಳ್ಬೋದು. ಹೌದಾ? ಎಸ್. ಅವರು ಇಲ್ಲಿ ಕುವೆಂಪು ನಗರದಲ್ಲೂ ಇದ್ದಾರೆ ಅವರು. ಹಾಗೇನೆ ಬೆಂಗಳೂರಲ್ಲಿ ಭವ್ಯ ಅಂತಿದ್ದಾರೆ. ಅವರೆಲ್ಲ ಏನಂದ್ರೆ ಈ ಯೂನಿವರ್ಸಿಟಿಗಳಲ್ಲೆಲ್ಲ ಅದನ್ನು 2-3 ವರ್ಷ R&D ಮಾಡಿ ಜನರು ಕೊಟ್ಟು ತಲೆಯನ್ನ ಚೆನ್ನಾಗಿ ತಲೆ ಅಂದ್ರೆ ನೈಟ್ ಎಲ್ಲ ಕುಂತ್ ಬರ್ದಿದ್ದಾರೆ ಬುಕ್ ಇದರ ಬಗ್ಗೆ. ಸೊ ನಾವು ಅದನ್ನ ಡಿಸೈನ್ ಮಾಡ್ತಾ ಇದ್ವಿ, ಯಾವ ತರ ಡಿಸೈನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅದನ್ನ ಹೇಗೆ ಕೊಡ್ಬೇಕು. ಅದಕ್ಕೆ ನನಗೆ ಎಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಸೊ ಇದು ಡಿಸೈನ್ ಮಾಡ್ಬೇಕಂತ ಹೆಚ್ಚು ಕಡಿಮೆ ನಮಗೆ 8ರಿಂದ 10 ಲಕ್ಷ ಖರ್ಚಾಗಿದೆ. ಯಾಕಂದ್ರೆ ಪ್ರತಿ ಬಾರಿ ಮಾಡಿದಾಗ ನಮ್ಗೆ ಹೊಸ ಐಡಿಯಾ ಬರೋದು. R&D ಮಾಡ್ತಾ ಹೋಗೋದು. ಈಗ R&D ಇನ್ ಸೆನ್ಸ್ ಅವ್ರು ಕೊಡ್ತಿದ್ರು ಡಿಸೈನ್ಗಳನ್ನ. ನಮ್ಗೆ ಮಾಡಿದಾಗ ಒಂದು ಬೇಡ, ಅಕ್ಯುಪ್ರೆಷರ್ ಒಂದೇ ಮಾಡಿದ್ವಿ ಫಸ್ಟ್. ಆಮೇಲೆ ಬೇಡ ಅಕ್ಯುಪ್ರೆಷರ್ ಎಲ್ಲ ಸೀಡ್ ಮಾಡ್ಬಿಡುವ, ಅಲ್ಲ ಸೀಡ್ ಬೇಡ ಮತ್ತೆ ಇದ್ ಮಾಡುವ. ನೀವು ಒಂದು ಹಳೆ ಬುಕ್ ನೋಡಿರ್ಬೋದು ನಮ್ದು. ಹಳೆ ಬುಕ್ ಅಲ್ಲಿ 22 ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ, ಇನ್ಕ್ಲೂಡಿಂಗ್ ನ್ಯಾಚುರೋಪತಿ ಅಂತ ಕೊಟ್ಟಿದ್ದೇವೆ. ಅದು ತುಂಬಾ ದೊಡ್ಡದಾಗ್ಬಿಡುತ್ತೆ. ಸೊ ಈಗ ಇನ್ಸ್ಟೆಂಟ್ ಆಗಿ ಕಾರಲ್ಲಿ ತಗೊಂಡು ಹೋಗುವಂತ ವ್ಯವಸ್ಥೆ ಆಗ್ಬೇಕಂತಂದ್ರೆ ಈ ಚಿಕ್ಕ ಒಂದು ಬುಕ್ ಬ್ಯಾಗ್ ಹಾಕೊಂಡು ಹೋಗ್ಬೋದು. ಲೇಡೀಸ್ ಗಳು ಬ್ಯಾಗ್ ಇರುತ್ತೆ, ಅದಕ್ಕೂ ಹಾಕೊಂಡು ಹೋಗ್ಬೋದು. ಈ ಬುಕ್ ನೋಡಿ, ಈ ಬುಕ್ ನ ಬಿಟ್ಟಾಗ ತುಂಬಾ ದೊಡ್ಡದಿದೆ. ಇದು ಪ್ರಾಕ್ಟಿಕಲ್ ಇಲ್ಲ. ಇದ್ರ ಜಾಸ್ತಿ ಪ್ರೋಟೋಕಾಲ್ ಹಾಕ್ಲಿಕ್ಕೆ ಆಗಿಲ್ಲ. ಇದ್ರಲ್ಲಿ ನಿಮ್ಗೆ ರೇಖಿ, ಕಲರ್ ತುಂಬಾ ಇದೆ ಅದರಲ್ಲಿ. 22 ಟ್ರೀಟ್ಮೆಂಟ್ಗಳು. ಒಂದು ಪ್ರಾಬ್ಲಮ್ ಅದು ಮುಂದೇನು ಬರುತ್ತೆ ಒಂದು ದಿವಸ, ಒಂದು ವರ್ಷದಲ್ಲಿ ಬರುತ್ತೆ. ಸೊ ಇದು ಕಾರಲ್ಲಿ ತಗೊಂಡೋಗ್ಲಿಕ್ಕೆ, ಯಾರಾದ್ರೂ ಆರಾಮಾಗಿ ಪಿಕ್ ಮಾಡ್ಲಿಕ್ಕೆ, ಇನ್ಸ್ಟೆಂಟ್ ಆಗಿ ಇದನ್ನ ಅಪ್ಲೈ ಮಾಡ್ಲಿಕ್ಕೆ ಈ ಒಂದು ಬುಕ್ ಬಿಟ್ಟಿರೋದು ತುಂಬಾ ಪ್ರಯೋಜನಕಾರಿ ಇದೆ. ಈ ತರ ಕಾನ್ಸೆಪ್ಟ್ ಯಾರು ಮಾಡಿಲ್ಲ ಅನ್ಕೋತೀನಿ. ಈಗ ನಾವು ಯಾರು ಮಾಡಿಲ್ಲ ಅನ್ಕೊಳ್ತೀನಿ. ಒಂದೊಂದೇ ಬಿಡ್ಬೋದಾಗಿತ್ತು ನಾವು. ಒಂದೊಂದು ಬಿಟ್ಟಿಲ್ಲ ನಾವು. ಬಿಟ್ಟು ದುಡ್ಡು ಮಾಡ್ಕೊಳ್ಳೋ ರೇಂಜ್ಗೂ ಹೋಗ್ಬೋದು. ಹೌದು, ಒಂದೊಂದು 499 ಅಂದ್ರೆ ಕೂಡ ಆರಾಮ್ಸೆ ಹೋಗ್ಬಿಡು. ನೋಡಿ ಇದೆಷ್ಟು ಚೆನ್ನಾಗಿದೆ ಅಂದ್ರೆ, ಯಾರಾದ್ರೂ ಒಬ್ರು ಆಂಗ್ಸೈಟಿ ಅಂತ ಇಟ್ಕೊಳ್ಳಿ. ಆಂಗ್ಸೈಟಿಗೆ ಯಾರಾದ್ರೂ ಬಂತು ಅಂತಂದ್ರೆ ಬರೀ ಕಲರ್ ಹಚ್ಕೊಳ್ಳೋದಷ್ಟೇ ಇಲ್ಲ, ಸೀಡ್ ಥೆರಪಿ ಮಾಡ್ಕೊಳ್ಳಿ. ಸೊ ಜೊತೆಗೆ ನೀವು ಅಕ್ಯುಪ್ರೆಷರ್ ಮಾಡ್ಕೊಳ್ಳಿ, ಕಣ ಚಿಕಿತ್ಸೆ ಮಾಡ್ಕೋಬಹುದು. ಅಲ್ಲ ಇದೆಲ್ಲವೂ ಏನಂತ ಹೇಳಿದ್ರೆ, ಈಗ ಸ್ವಲ್ಪ ಜನಕ್ಕೆ ಕಲರ್, ಸರ್ ನಂಗೆ ಕಲರ್ ವರ್ಕ್ ಆಗಿಲ್ಲ, ಸರ್ ನಂಗೆ ಕಲರ್ ವರ್ಕ್ ಆಯ್ತು, ಸರ್ ನಂಗೆ ಸೀಡ್ ಥೆರಪಿ ವರ್ಕ್ ಆಗಿಲ್ಲ, ಇಲ್ಲ ನಂಗೆ ಸೀಡ್ ಥೆರಪಿ ವರ್ಕ್ ಆಯ್ತು, ಇಲ್ಲ ನಂಗೆ ಅಕ್ಯುಪಂಕ್ಚರ್ ವರ್ಕ್ ಆಯ್ತು, ನಿಮ್ ಕಲರ್ ಥೆರಪಿ ವರ್ಕ್ ಆಗಿಲ್ಲ, ಇಲ್ಲ ಸರ್ ನನಗೆ ಯಾವ್ದು ವರ್ಕ್ ಆಗಿಲ್ಲ, ಕರ್ಣ ಥೆರಪಿ ವರ್ಕ್ ಆಯ್ತು. ಇಲ್ಲಿ ಯಾವ್ದೋ ಒಂದೇ ಚಿಕಿತ್ಸಾ ಪದ್ಧತಿ ಸುಪ್ರೀಂ ಅಂತ ಹೇಳ್ತಾ ಇಲ್ಲ ನಾವು. ಯಾವ್ದಾದ್ರು ವರ್ಕ್ ಆಗ್ಬೋದು. ಯಾವ್ದು ವರ್ಕ್ ಆಗಿಲ್ವಾ, ನಿಮ್ಗೆ ಯಾವ್ದು ಸಿಗುತ್ತೆ ಅದ್ ಮಾಡ್ಕೊಳ್ಳಿ. ಆಯುರ್ವೇದ ಸಿಗುತ್ತಾ, ನ್ಯಾಚುರೋಪತಿ ಸಿಗುತ್ತಾ, ಅದು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಇದು ವರ್ಕ್ ಆಗ್ಬಿಟ್ಟು 100% ವರ್ಕ್ ಆಗುತ್ತೆ. ಇದು ವರ್ಕ್ ಆಗಿಲ್ಲ ಅಂದ್ರೆ 25,000 ಬುಕ್ಗಳನ್ನ ಕರ್ನಾಟಕದಲ್ಲಿ ಸೇಲ್ ಮಾಡ್ತಿದ್ದಿಲ್ಲ. ನಮ್ಮಲ್ಲೆಲ್ಲ ಡಾಟಾ ಇದೆ. ರಾಷ್ಟ್ರೀಯ ಇದು ಇವ್ರದ್ದು ರಾಷ್ಟ್ರೋತ್ಥಾನ ಅಂತ ಬರುತ್ತೆ ಬೆಂಗಳೂರು ಚಾಮರಾಜಪೇಟೆಯಲ್ಲಿ. ಅಲ್ಲಿ ಡಾಕ್ಯುಮೆಂಟ್ ಇದೆ ನಾವ್ ಎಷ್ಟು ಪ್ರಿಂಟ್ ಮಾಡಿದೆ ಅಂತ ಹೇಳಿ. ನಾವು ಅಂದಾಜ್ ಹೇಳ್ಬೋದು 1 ಲಕ್ಷ ಮಾಡಿದೆ, 2 ಲಕ್ಷ ಮಾಡಿದೆ ಅಂತ ಹೇಳಿ. ಬಟ್ ನಂಬರ್ ಸುಳ್ಳು ಹೇಳಲ್ಲ, ಬೇಕಲ್ಲ, ಬಿಲ್ಗಳು ಸುಳ್ಳು ಹೇಳಲ್ಲ. ಕರೆಕ್ಟ್ ಹೇಳಿದ್ರಿ. ಆಮೇಲೆ ಎಲ್ಲವೂ ಕೂಡ ಬಿಲ್ ಮುಖಾಂತರ ಕೊಡ್ತಾ ಇರೋದು ಬಿಡಿ, ವಿತ್ GST ಮುಖಾಂತರ ಕೊಡ್ತಾ ಇರೋದು. ಸರ್ಕಾರಕ್ಕೂ ಅದೇ ಹೇಳ್ತಿರೋದು. ನಾವು ಸುಳ್ಳು ಹೇಳ್ಬೋದು, ನಮ್ಮಲ್ಲಿ ಪ್ರಿಂಟ್ ಮಾಡಿರೋ ಸುಳ್ಳು ಹೇಳಲ್ಲ, ಬಿಲ್ ಸುಳ್ಳು ಹೇಳಲ್ಲ. ಹಾಗಾಗಿ ಜನರಿಗೆ ಉಪಯೋಗಲಿ ಅಂತ ಕೊಡ್ತಿದ್ದಾನೆ. ಇದನ್ನ ಪ್ರತಿಯೊಬ್ಬರು ತಗೊಂಡಿದ್ದಾರೆ. ಆಲ್ಮೋಸ್ಟ್ ತುಂಬಾ ಜನ ಇದನ್ನ ಇನ್ಕ್ವೈರಿ ಎಲ್ಲ ಬರ್ತಾ ಇದೆ. ಸೊ ಅದಕ್ಕೆ ನೀವು ಅದನ್ನ ಈಗ ನಾವು ಕೂಡ ಅದಕ್ಕೆ ಪ್ರಮೋಟ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಒಂದು ಸಮಸ್ಯೆಗೆ 4 ರೀತಿನಲ್ಲಿ ಅವ್ರಿಗೆ ಸಮಸ್ಯೆ ಸಾಲ್ವ್ ಮಾಡ್ಕೊಳ್ಬಹುದು ಒಂದು ಆರೋಗ್ಯನ ಅಂತಂದ್ರೆ ಯಾಕೆ ನಾವು ಇದನ್ನ ಮಾಡಬಾರ್ದು ಅಂತ ಅನಿಸ್ತು. ಸೊ ಹಾಗಾಗಿ ಈಗ ಆಂಗ್ಸೈಟಿಗೆ ನೀವು ತೋರಿಸಿ, ನೀವು ನಂಬರ್ ನೋಡಿ ಎಲ್ಲಿದೆ ಅಂತ ಹೇಳಿ ನಾನು ಹೇಳ್ತಿರ್ತೇನೆ. ಆಂಗ್ಸೈಟಿ ಬಂದ್ಬಿಟ್ಟು ಈ ಎಲ್ಲಾ ಭಾಗಗಳಿಗೆ ಅಕ್ಯುಪ್ರೆಷರ್ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ಭಾಗಗಳಿಗೆ ಈ ಭಾಗಗಳು ಮಾಡ್ಕೋಬೋದಾಗುತ್ತೆ. ಆಲ್ಮೋಸ್ಟ್ ಒಂದು ತುಂಬಾ ಪಾಯಿಂಟ್ಸ್ ಗಳಿದೆ. ಆ ಪಾಯಿಂಟ್ಸ್ ತೋರಿಸ್ತಾರೆ. ಇಲ್ಲೇ ಆಂಗ್ಸೈಟಿ ಇಲ್ಲಿದೆ. ಈ ಭಾಗದಲ್ಲಿ ಒಂದು ಬರುತ್ತೆ, ಈ ಭಾಗದಲ್ಲಿ ಒಂದು ಬರುತ್ತೆ. ನೀವು ತೋರಿಸ್ಬಿಡಿ ಸರ್ ಒಂದ್ಸರಿ. ಎಸ್, ನೋಡಿ. ಸೊ ಇದು ಆಂಗ್ಸೈಟಿದು ಅಕ್ಯುಪ್ರೆಷರು.
ಆಂಗ್ಸೈಟಿಗೆ ಅಕ್ಯುಪ್ರೆಷರ್ ನೋಡಿ ಎಲ್ಲೆಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಕರೆಕ್ಟಾಗಿ ಪಾಯಿಂಟ್ ಹಾಕಿದೆ ನೋಡಿ. ಇಲ್ಲಿ ಈ ಬೆರಳು ಸಾಧ್ಯ ಆದರೆ ಕ್ಲೋಸಪ್ ತೋರಿಸಿ, ಇಲ್ಲಾಂದರೆ ಇನ್ನೊಂದು ವಿಂಡೋದಲ್ಲಿ ಅದನ್ನು ಕೂಡ ತೋರಿಸುವ. ಇಲ್ಲಿ ಎಲ್ಲೆಲ್ಲಿ ಅಕ್ಯುಪ್ರೆಷರ್ ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಬಂದಿದೆ. ಇದು ಆಂಗ್ಸೈಟಿಗೆ. ಇದೇ ಆಂಗ್ಸೈಟಿಗೆ ನಿಮಗೆ ಬಣ್ಣಗಳ ಚಿಕಿತ್ಸೆನೂ ಕೂಡ ಇದೆ. ಬಣ್ಣನಾರು ಹಾಕ್ಕೊಳ್ಳಿ. ಓಕೆ, ನಾವು ಸಪ್ರೇಟಾಗಿ ಬರೀ ಬಣ್ಣ ಒಂದೇ ಚಿಕಿತ್ಸೆ ಒಂದೇ ಕೊಡ್ತಾ ಇಲ್ಲ, ಅಥವಾ ಆಂಗ್ಸೈಟಿಗೆ ಇದೊಂದು ಅಕ್ಯುಪ್ರೆಷರ್ ಒಂದೇ ಬುಕ್ ಮಾಡಿ ಕೊಡ್ತಾ ಇಲ್ಲ. ಒಂದು ಬುಕ್ನಲ್ಲೇ ನಿಮಗೆ 4 ರೀತಿಯಾದಂಥ ನೀವು ಚಿಕಿತ್ಸೆ ತಗೊಳ್ಳುವಂಥ ಪದ್ಧತಿ ಇದು. 1, 2, 3, 4 ನೋಡಿ ಇಲ್ಲಿ. ಸೊ ಇದು ಅಕ್ಯುಪ್ರೆಷರು, ಇದು ಕಲರ್ ಥೆರಪಿ, ಇದು ಸೀಡ್ ಥೆರಪಿ ಮತ್ತು ಇದು ಕರ್ಣ ಚಿಕಿತ್ಸೆ. ಈ ಥರದ್ದು ಸುಮಾರು 250ಕ್ಕೂ ಹೆಚ್ಚು ಸಮಸ್ಯೆಗಳಿಗೆ ಸಾಲ್ವ್ ಮಾಡ್ಕೊಳ್ಳುವಂಥ 4-in-1 4 ಸಬ್ಜೆಕ್ಟು ಬರೀ ಒಂದೇ ಬುಕ್ಕಲ್ಲಿದೆ. ಅದಕ್ಕೋಸ್ಕರ ನಾನು ಇದನ್ನು ಒತ್ತಿ ನಿಮಗೆ ಹೇಳ್ತಾ ಇರುವಂಥದ್ದು. ನೋಡಿ, ತುಂಬ ತೀವ್ರತರ ಸಮಸ್ಯೆ ಆಯಿತು ಅಂದರೆ ಹಾಸ್ಪಿಟ್ಲ್ಗೆ ಹೊಡೋಗ್ಬಿಡಿ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಸೊ ನಿಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆಯಿತು, ಇದನ್ನು ಯೂಸ್ ಮಾಡ್ಕೊಳ್ತಾ ಬನ್ನಿ. ಕಾಯಿಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಸಂಪೂರ್ಣವಾಗಿ ಸರ್ವನಾಶ ಮಾಡಿಬಿಡ್ತೀವಿ, ತೊಡೆದಾಕ್ಬಿಡ್ತೀವಿ ಅಂತ ಬುಕ್ಕಾಳು ಬಿಟ್ಕೊಂಡು ಓಡಾಡ್ತೀವಿ. ಅಲ್ಲ, ಯಾರು ಹೇಳಲ್ಲ ಸರ್ ಅದನ್ನ. ನೀವು ಹಾಸ್ಪಿಟ್ಲ್ ಹೋದ್ರು ಹೇಳಲ್ಲ. ಯಾರು ನಾವು ಮಾಡ್ತೀವಿ ಅನ್ನೋದು ಬಾಂಡಲ್ಲಿ ಯಾರು ಬರೆದು ಕೊಡಲ್ಲ. ಬಟ್ ಅದಾಗುತ್ತೆ ಎಂಡ್ ಆಫ್ ದ ಡೇ. ಎಸ್ ಕರೆಕ್ಟ್. ಆಂಗ್ಸೈಟಿಗೆ ಹೇಳಿ ಸರ್, ನಿಮ್ಗೆ ನೀವೇ ತೋರಿಸ್ಬಿಡಿ ಸರ್. ನೀವು ಬರ್ದಂಥ ಬುಕ್ನ ನಾನು ತೋರಿಸ್ದೆ. ಎಂಗ್ಸೈಟಿ ಏನಂದ್ರೆ ಈ ಕಲರ್ ಥೆರಪಿಗಳು, ಇದು ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಬರುತ್ತೆ. ಈ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನು ಹೇಗೆ ಒತ್ಕೊಳ್ಬೇಕು, ಹೇಗೆ ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನ ಕೆಳಗೆ ಕೊಟ್ಟಿದ್ದೇವೆ. ಯಾಕಂದ್ರೆ ಈಗ ನಾವು ಹೇಳ್ಬೋದು ವಿಡಿಯೋದಲ್ಲಿ, ಬಟ್ ಬುಕ್ ನೋಡಿದಾಗ ಪ್ರತಿಯೊಂದು ಮಾಹಿತಿನ ಅವರು ನೋಡಿದಾಗ 2 ನಿಮಿಷ ಇದನ್ನ ಪ್ರೆಸ್ ಮಾಡಬೇಕು, ಗರ್ಭಿಣಿಗಳು ಮಾಡಬಾರ್ದು, ಆಮೇಲೆ ಊಟ ಮಾಡಿ ಇಮಿಡಿಯೇಟ್ಲಿ ಮಾಡಬಾರ್ದು, 2 ಗಂಟೆ ನಂತರ ಮಾಡ್ಬೋದು, ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ ತುಂಬಾ ಉತ್ತಮ. ಅದೇ ರೀತಿ ಕಲರ್ ಥೆರಪಿ ಕೂಡ ಸೂರ್ಯನ ಬೆಳಕಲ್ಲಿ ನೋಡಿ. ಈಗ ನಾನು ಹೇಳಿದೆ ಕಾಮನ್ ಬಿಲ್ಲು